ಅಲ್ಲಿ ತೇರ್ದ ನನ್ನ ಫೋನ್ ನಂಬರ್ ಸೆಲ್ ನಂಬರು ಸ್ಟೇಟಸ್ಗೆ ಹಾಕಿಸಿ ಚೀಮಾರಿ ಹಾಕಿ ನನಗೆ ರಾತ್ರಿಯಿಂದ ಕರೆ ಬಂದರೆ ಸತ್ಯ. ನನ್ನ ಎತ್ತು ದಾಣಿಗಿಲ್ಲ ನಂಬರ್. ನಾನು ಜಗ್ಗಲ್ಲ ಬಗ್ಗಲ್ಲ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ನಾಯಕರು ನಾವೆಲ್ಲ ಒಟ್ಟಾಗಿದ್ವಿ. ಯಡಿಯೂರಪ್ಪ ಅಂತ ಶಕ್ತಿ, ವಿಜಯೇಂದ್ರ ಅಂತ ಒಬ್ಬ ಯುವಕ, 6 ವರ್ಷಕ್ಕೂ ಚಳವಳಿ ನಡೆಸಿದ ಎಲ್ಲ ತಂಡ ಇದೆ. ಎಲ್ಲಿ ಬಿಡ್ತೀನ? ಯಾರೋ 4 ಜನ ಗುಂಡಾಗಳು ಫೋನ್ ಮಾಡಿಸಿದೆ. ಅವತ್ತು ನನಗೂ ಮಲ್ಲಿಕಾರ್ಜುನ್ ತರಟ್ ಕರೆ ಮಾಡಿಸಿದ್ರು. ನನ್ನ ಹತ್ರ ಫೋನ್ ನಂಬರ್ಗಳು, ಮಿಸ್ ಕಾಲ್ಗಳು, ಬ್ಲಾಕ್ ಲಿಸ್ಟ್ ಆಗಿನಿ. ನಿನ್ನೆ ಸಂಜೆ, ನಿನ್ನೆಯಿಂದ ಮೊನ್ನೆಯಿಂದ ರಾತ್ರಿ 1 ಗಂಟೆ ಅಲ್ಲಿ ಒಬ್ಬರು ಕರೆ ಮಾಡಿ, ಅಣ್ಣ ನಿನ್ನ ನಂಬರ್ ಸ್ಟೇಟಸ್ ಇದ್ದರೆ ದಯಮಾಡಿ ಸ್ವಿಚ್ ಆಫ್ ಮಾಡ್ರಿ ಅಂದರು. ನಾನು ನೋಡಪ್ಪ, ಇಂಥ ಕರೆಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಣ್ಣ, ನನ್ನ ಮಾಧ್ಯಮ ತಿಳಿಸಿ ಸಿಟ್ಟಿದ್ದ ಅವ್ರನ್ನ ನಕ್ಬಿಟ್ಟು ಏನ. ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಹಾಕಿ ಜಗ್ಗಿ, ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ. ಇದು ಯಾರ್ದು? ಯಡಿಯೂರಪ್ಪಂದು ಧ್ವನಿ. ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಈಗ ಒಬ್ಬನೇ ಬೆಳಗ್ಗೆ ಆ ನಂಬರ್ ಐತಿ, ನೀನು ಬಾಲಿ ನೋಡ್ಕೊಂತೀನಿ. ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡ್ತೀವಿ, ನಿಮ್ಮ ಕರಿಗುಡಿ ಜಗ್ ಬಿಡ್ತೀವ, ಬಗ್ಬಿಡ್ತೀವ. ಲಕ್ಷಾಂತರ ಕೋಟಿ ಗಟ್ಟಲೆ ಕಾರ್ಯಕರ್ತರಿದ್ದಾರೆ. ಇಂಥ ಜಗ್ಗಲ್ಲ ಬಗ್ಗಲ್ಲ, ಇಂಥ ಬ್ಲಾಕ್ ಮೇಲ್ ರಾಜಕಾರಣ ಕೈ ಬಿಡಬೇಕು. ನನಗೂ ನಮ್ಮ ಕಾರ್ಯಕರ್ತರ ಮುಖಂಡರು ನಂಬರ್ ಕೊಡೋಣ, ಕರೆ ಮಾಡಿ. ಬೇಡಪ್ಪ, ಸತ್ಯಗಳು ತಾಯಿ ಚಾಮುಂಡೇಶ್ವರಿ ಹಣೆ ಕೇಳಿದ್ರು, ನಾವು ಬೇಡ. ಏನೇ ಇದ್ರು ರಾಜಕೀಯವಾಗಿ ನಾವು ಫೈಟ್ ಮಾಡೋಣ. ಇದು ರಾಜಕೀಯವಾಗಿ. ಆದರೆ ವೈಯಕ್ತಿಕವಾಗಿ ತೇಜೋದ ಮಾಡಿಕೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಅಗೌರವ ರೀತಿ ಇಂಥವಕ್ಕೆಲ್ಲ ಇರಲಿಲ್ಲ. ನಾನು ಇವತ್ತು ತಾಯಿ ಚಾಮುಂಡಿ, ನಿನ್ನೆ ಗಣೇಶನಲ್ಲಿ ಸದ್ಬುದ್ಧಿ ಕೊಡಲಿ ಅಂತ ಹೇಳಿದ್ವಿ. ನಮ್ಮವ್ರು ಸ್ವಲ್ಪ ಹಿರಿಯರು, ಯಾಕಂದರೆ ಸ್ವಲ್ಪ ಸಾಫ್ಟಾಗಿ ಮಾತಾಡಿದ್ರು, ಸದ್ಬುದ್ಧಿ ಕೊಡ್ಲಿದ್ದೀನಿ. ನಾನು ಹೇಳ್ತಾ ಇದ್ದೀನಿ, ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ವಿ. ತಾಯಿ ಚಾಮುಂಡಿ ದುಷ್ಟರನ್ನ ಸಂಹಾರ ಮಾಡಿದ್ಲು. ಮಹಿಷಾಸುರ ನಮ್ಮ ಬಿಸಿ ಪಟೇಲ್ ಬೆಳಗ್ಗೆ ಮಾಧ್ಯಮದಲ್ಲಿದ್ದು, ಬಹಿರಂಗ ಆಂತರಿಕ ಬಾಹ್ಯ. ಆಂತರಿಕ ಅಂದ್ರೆ ಇಂಥವ್ರು, ಬಾಹ್ಯ ಅಂದ್ರೆ ಕಾಂಗ್ರೆಸ್. ಯಡಿಯೂರಪ್ಪ ಅನಗತ್ಯವಾಗಿ ಕೇಸ್ಗಳು ಮರುಜೀವ ಕೊಡ್ತಾರಲ್ಲ, ಮಾಲಪಂಡ ಹೇಳಿದಲ್ಲ, ಆ ಮರುಜೀವ ಕೊಡ್ತಾರಲ್ಲ, ಅಂಥವ್ರನ್ನೂ ಸಂಹಾರ ಮಾಡು. ಭ್ರಷ್ಟಾಚಾರ ಅಂಥವ್ರನ್ನೂ ಸಂಹಾರ ಮಾಡು. ಮತ್ತು ಆಂತರಿಕವಾಗಿ ಯಾರು ಈ ರೀತಿ ಕಾಲೇಜ್ ಹೇಳ್ತಾರಲ್ಲ, ವಿಜಯೇಂದ್ರನ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಹೇಳ್ತಾರೆ. ಹಿಂದೂ ಹುಲಿ ಅಲ್ಲಣ, ಸ್ವಯಂ ಘೋಷಿತ ನಾಯಕ. ಹಿಂದೂ ಹುಲಿ ಅಲ್ಲ, ಇಲಿ ಸಾಧಿಸಿ ನಿನ್ನ ಆಟಗಳು ನಡೆಯಲ್ಲ. ತಕ್ಷಣ ನಮ್ಮ ವರಿಷ್ಠಿಗೆ ನಾವು ಇವತ್ತು ತೀರ್ಮಾನ ಮಾಡ್ತೀವಿ ಸಭೆ ಸೇರಿ. ಇನ್ನು ಕೆಲವೇ ದಿವಸದಲ್ಲಿ ಮುರುಡೇಶ್ವರದಲ್ಲಿ ಏನಪ್ಪ ಸುನಿಲ್ ಇಲ್ಲಿ ಸುನಿಲ್ ನಾಯ್ಕ, ನಮ್ಮ ಇವರಲ್ಲಿ ಹೇಳಿದ್ರೆ ರೂಪಾಲ ನಾಯ್ಕ ಜೊತೆಗಿದ್ರಲ್ಲ, ಅವರು ಮುರುಡೇಶ್ವರಕ್ಕೆ ಬರಕಂತ ಹೇಳಿದ್ರೆ ಆ ದಿನಾಂಕವನ್ನು ನಾವು ಕೂತು ಚರ್ಚೆ ಮಾಡ್ತೀವಿ. ಮತ್ತು ದಾವಣಗೆರೆ ಸಮಾವೇಶ, ದೊಡ್ಡ ಸಮಾವೇಶ, ಇವರಪ್ಪಂತ ಸಮಾವೇಶ ಮಾಡ್ಕೊಳ್ಳಪ್ಪ, ಯಾರು ಬೇಡ ಅಂತಾರೆ. ನಾವು ಬಿಜೆಪಿ ಸಮಾವೇಶ ಮಾಡ್ತೀವಿ, 3 ಲಕ್ಷ ಜನ ಸೇರಿಸಿ ರಾಷ್ಟ್ರೀಯ ನಾಯಕರು ಕಳಿಸ್ತೀವಿ, ಕೇಂದ್ರದ ಸಚಿವರನ್ನು ಕಳಿಸ್ತೀವಿ, ವಿಪಕ್ಷ ನಾಯಕರುಗಳನ್ನು ಕಳಿಸ್ತೀವಿ, ಸದಾನಗೌಡರು ಕಳಿಸ್ತೀವಿ, ಯಡಿಯೂರಪ್ಪನ ಕಳಿಸ್ತೀವಿ. ರಾಜ್ಯದ ಅಧ್ಯಕ್ಷರ ಸಾರಥ್ಯದಲ್ಲಿ ಹಿರಿಯರಾದ ನಮ್ಮ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಇಡೀ ರಾಜ್ಯದ 3 ಉಪಚುನಾವಣೆ ಸೋತ ಸ್ವಲ್ಪ ಕೆಲವು ನೋವಾಗಿದೆ. ಆತ್ಮವಿಶ್ವಾಸ ಬರಬೇಕು. ಮುಂಬರುವ ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಆತ್ಮವಿಶ್ವಾಸ ಮೂಡಿಸಬೇಕು. ಅದಕ್ಕೋಸ್ಕರ ದಾವಣಗೆರೆಯಲ್ಲಿ ಸಭೆ ನಿಗದಿ ಮಾಡ್ತೀವಿ. ದಿನಾಂಕವನ್ನು ಒಂದು ದೊಡ್ಡ ಸಭೆ ಮಾಡ್ತೀವಿ. ಇನ್ನು ಮುಂದೆ ಈ ರೀತಿ ಮಾತಾಡೋದನ್ನ ಕೈ ಬಿಡಬೇಕು. ಇಲ್ಲ ನಿನಗೆ ಪಕ್ಷದಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ಹೊರಗಡೆ ಹೋಗಪ್ಪ. ಇಲ್ಲ ಅಂದರೆ ನಮ್ಮ ಕೇಂದ್ರ ನಾಯಕರನ್ನ ನಾವೆಲ್ಲರೂ ಭೇಟಿ ಮಾಡಿ. ಈಗ ನೋಡ, ಮೊದಲನೇ ಹಂತದಲ್ಲಿ 40 ಜನ ಪ್ರವಾಸ ಮಾಡಿದ್ವಿ. ಇನ್ನು ಮುರುಡೇಶ್ವರಕ್ಕೆ 100 ಜನ ಹಾಕಿ ಸಂಖ್ಯೆ. ದಾವಣಗೆರೆಗೆ ಸೋತವರು ಮತ್ತು ದಾವಣಗೆರೆಯಲ್ಲಿ ಹಾಲಿ ಮಾಜಿ ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಸೋತವರು ಗೆದ್ದವರು ಮಾಜಿ ಮಂತ್ರಿಗಳೆಲ್ಲ ಸೇರಿಸಿ ಒಂದು ದೊಡ್ಡ ಪೂರ್ವಭಾಸ ಮಾಡಿ ದಾವಣಗೆರೆಯಲ್ಲಿ ದಿನಾಂಕ ನಿಶ್ಚಯ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಏನು ಹೇಳಿದ್ರೆ,
ಲಫುಟ್ಟನ್ ಮಕ್ಕಳು ಆಯ್ತಪ್ಪ, ನಮ್ಮ ಬಗ್ಗೆ ಲಫುಟ್ಟನ್ ಮಕ್ಕಳು ಅಂತೀವಿ, ಥರ್ಡ್ ಗ್ರೇಡ್ ಅಂತ ಹೇಳ್ತೀವಿ, ಹಂದಿ ಅಂತ ಹೇಳ್ತೀವಿ. ಆಯ್ತು, ನಾವೆಲ್ಲ ಥರ್ಡ್ ಗ್ರೇಡ್ ಪಾಪ. ಲಫುಟ್ ನಿನ್ನ ಮಕ್ಕಳ, ನೀನು ಆರ್ಟಿಕಲ್ ಕೊಡ್ತೀವಿ ಅಂದ್ರೆ ನಾಳೆ ಕೊಡ್ತೀಯಾ? ನೀನು ಆರ್ಟಿಕಲ್ ಕೊಡ್ತೀವಿ ನಿನ್ನ ಮನೆ ಮುಂದೆ. ಹೇಳ್ತಾ ಇದೀವಿ, ಅವ್ರದೊಂದು ಭ್ರಷ್ಟಾಚಾರ ನನಗೆ ಗೊತ್ತಿದೆ. ಇವತ್ತು ಮಾತ್ರ ಹೆಂಗಿಂಗ್ ಆಯ್ತು, ಏನ್ ಮಾಡ್ಕೊಂಡು ಗೊತ್ತಿ ಹೇಳ್ತೀನಿ. ನಾವು ಇದಾದ್ರೆ ನೀವ್ಯಾರಪ್ಪ ನಮ್ಮ ವಿರುದ್ಧ ಮಾತಾಡೋರು? ಅಯೋಗ್ಯರ? ಜನ ತೀರ್ಮಾನ ಮಾಡಿದ್ರೆ ನೀವು ಅಯೋಗ್ಯರು. ಈ ರಾಜ್ಯದ ಜನ, ಕಾರ್ಯಕರ್ತರು, ಮುಖಂಡರು ಎಲ್ಲರಿಗೂ ಕರೆ ಮಾಡಿರ್ತಾರೆ, ಅಂತ ಅಯೋಗ್ಯರು ಹೊರಗಡೆ ಹಾಕಿರಿ ಅಂತ ಹೇಳ್ತಾರೆ. ಪಕ್ಷದಿಂದ ಇಡೀ ರಾಜ್ಯದ ಕಾರ್ಯಕರ್ತರು, ಮುಖಂಡರು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಇಂಥ ಅಯೋಗ್ಯರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ನಮ್ಮ ರಾಷ್ಟ್ರೀಯ ನಾಯಕರು, ಕೇಂದ್ರ ನಾಯಕರು ಭೇಟಿ ಮಾಡ್ತೀವಿ. ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ಮಾತಾಡಿದ್ದೀನಿ. ನನಗೆ ಇದೇನು ನಾನು ಪ್ರಚಾರಕ್ಕೋಸ್ಕರ ಮಾತಾಡಿಲ್ಲ. ನನಗೆ ಬಂದಿರ್ತಕ್ಕಂಥ ಕರೆಗಳು ಎಲ್ಲವರು ಮಿಸ್ ಕಾಲ್ ಇರ್ಬೋದು, ಬ್ಲಾಕ್ ಲಿಸ್ಟ್ಗೆ ಹಾಕೀನಿ. ನೀವು ಟೆಸ್ಟ್ ಮಾಡಿ ಎಷ್ಟು ಬ್ಲಾಕ್ ಲಿಸ್ಟ್ ಹಾಕೀನಿ ನೋಡಿ. ಕರೆಗಳು ಬಂದವೆ, ಆದರೆ ಈ ಕರೆಗಳು ಬ್ಲಾಕ್, ಇವರೇ ಸ್ಟೇಟಸ್ ಹಾಕಿಸಿ ಈ ರೀತಿ ನಮಗೆ ಕುಂದಾಪುರ ಕರೆ ಮಾಡ್ತಾ ಸತ್ಯ ಇದು. ಈ ನಿನ್ನೆ ದಿವಸ ಗಣೇಶನ ದರ್ಶನ ಮಾಡಿ, ಇವತ್ತು ಆದಿಶಕ್ತಿ ತಾಯಿ ಚಾಮುಂಡಿ ದರ್ಶನ ಮಾಡಿದ್ವಿ. ನಮಗೆ ಬ್ಲಾಕ್ ಮೇಲ್ ಮಾಡ್ತಾರೆ, ಗುಂಡಾಗಿರಿ ಮಾಡ್ತಾರೆ. ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರೆ ಯಾವ ರೀತಿ ನಿಮ್ಮ ನಂಬರ್ ಹಾಕಿ ಗೊತ್ತೈತಿ, ಅದು ಕೆಲಸ ಮಾಡಲ್ಲ. Ashwavega English News. Coming soon. Your channel, your voice, your trust.